ಜೆನ್ಸಿಗೆಲ್ಲ ಈ ಗಾಡಿ ಬರಲ್ಲ ಬಿಡ್ರಿ, ನಿಮಗೆಲ್ಲ ಬಟನಲ್ಲೇ ಸ್ಟಾರ್ಟ್ ಆಗಬೇಕು ಗಾಡಿಗಳು. ಸೊ ವಿಡಿಯೋಸ್ ಡಿಲೇ ಆಗಕ್ಕೆ ರೀಸನ್ ಏನಪ್ಪಾ ಅಂದರೆ ಸ್ಟಾಕಲ್ಲೇ ಇದು ಈ ರೇಂಜಿಗೆ ಸೌಂಡ್ ಇದೆ ಗುರು. ಇನ್ನು ಮಫ್ಲರ್ ಗಿಫ್ಲರ್ ಚೇಂಜ್ ಮಾಡಿಬಿಟ್ರೆ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಏನ್ ಗುರು ಎಷ್ಟು ದಿವಸ ಆಯಿತು ವಿಡಿಯೋಸೇ ಬಿಡ್ತಾ ಇಲ್ಲ ಅಂತ ಬೇಜಾನ್ ಜನ ಮೆಸೇಜ್ ಹೊಡಿತಾ ಇದ್ರಿ. ಅಷ್ಟೊಂದು ಜನ ಏನು ಹೊಡಿತಿರ್ಲಿಲ್ಲ, ನನಗೆ ಗೊತ್ತಿರೋರೆಲ್ಲ ಕೇಳ್ತಾ ಇದ್ರಿ. ಸೊ ವಿಡಿಯೋಸ್ ಡಿಲೇ ಆಗಕ್ಕೆ ರೀಸನ್ ಏನಪ್ಪಾ ಅಂದರೆ ಎಕ್ಸಾಮ್ಸ್ ನಡೀತಾ ಇತ್ತು, ಜೊತೆಗೆ ಗಾಡಿ ಎಲ್ಲ ಸ್ವಲ್ಪ ಇಶ್ಯೂ ಆಗಿತ್ತು. ಅದೆಲ್ಲ ನಿಮಗೆ ಬರ್ತಾ ಬರ್ತಾ ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಗಾಡಿಯಿಂದನೇ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಲೆಜೆಂಡರಿ RX100ನೇ ಎತ್ಕೊಂಡ್ ಬಂದಿದ್ದೀನಿ. ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮ ನನಗೂ ಬಂದೇ ಬರ್ತೀನಿ. ಈ ಪರ್ಟಿಕ್ಯುಲರ್ ಗಾಡಿ ಬಂದು 1987 ಮಾಡಲ್ಲು. ನನಗಿಂತ ಡಬ್ಬಲ್ ಏಜ್ ಆಗಿದೆ ಗುರು ಈ ಗಾಡಿಗೆ. ನನಗೆ ಅದಕ್ಕೆ ಎಷ್ಟೊಂದು ಸರಿ ಭಯ ಆಗ್ತಾ ಇದೆ ಗಾಡಿ ಬಗ್ಗೆ ಮಾತಾಡಕ್ಕೆ. ಈಗ ಹೇಳಿದ್ರೆ ಹೋಗ್ಬಿಡ್ತೀಯ. ಈ ಗಾಡಿ ರೀಸೆಂಟಾಗಿ ಒಂದು 10 ವರ್ಷ ಆಗಿತ್ತು ನಿಲ್ಲಿಸಿ. ಅದಕ್ಕೂ ಮುಂಚೆ ರನ್ನಿಂಗಲ್ಲ ಇತ್ತು. 10 ವರ್ಷದ ಮುಂಚೆ ಮತ್ತು 1 ವರ್ಷ ರನ್ನಿಂಗಲ್ಲಿ ಇತ್ತು ಅಷ್ಟೇ. ಅದಕ್ಕಿಂತ ಮುಂಚೆ ಮತ್ತೆ ಒಂದು 6 ಇಯರ್ಸ್ ನಿಂತಿದೆ, 6-5 ಇಯರ್ಸ್ ನಿಂತಿದೆ. ಫಸ್ಟಿಗೆ ತೊಗೊಂಡಾಗಲೇ ಓಡಿರೋದು ಹಂಗಾರೆ ಇದು. ಫಸ್ಟ್ ಅವಾಗ ಏನು ತೊಗೊಂಡಿದ್ರೆ ಎಲ್ಲ ಅಪ್ಪನೇ ಓಡಿಸಿರೋ ಗಾಡಿ. ಆದ್ಮೇಲೆ 6 ಸಾವಿರ ಓಡಿರೋದು ಅಷ್ಟೇ. ಈ ಗಾಡಿನ ನೋಡ್ಬೋದು ನೀವು, CTS ರಿಜಿಸ್ಟರ್ಡ್. ತುಂಬಾ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇದೆ, CTS MYS ಎಲ್ಲ ಅಂದ್ರೆ ಏನಿದು. ಕರ್ನಾಟಕದಲ್ಲಿ 1990s ಮುಂಚೆ ಬಂದಿರೋ ಗಾಡಿಗಳೆಲ್ಲ ಈ ತರ ಸೀರೀಸ್ ಅಲ್ಲಿ ರಿಜಿಸ್ಟರ್ ಆಗಿದ್ವು. ಆ 1990s ಆದ್ಮೇಲೆ ಬಂದಿರೋದೆಲ್ಲ KA ಸೀರೀಸ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಈ ಗಾಡಿ ಬಗ್ಗೆ ಮಾತಾಡ್ಬೇಕು ಅಂದ್ರೇನೆ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ನೋಡ್ಬೋದು, ಇದು ಬಂದು CBU ಯೂನಿಟ್ ಆಗಿರೋದ್ರಿಂದ ಮೇಡ್ ಇನ್ ಜಪಾನ್ ಅಂತ ಬರ್ದಿದೆ. ಇಲ್ಲಿ ಅಲ್ಲಿರೋ ಪಾರ್ಟ್ಸ್ ಎಲ್ಲ ಜಪಾನ್ ಇಂಪೋರ್ಟೆಡ್ ಆಗಿರುತ್ತೆ. ಕಾರ್ಬೊರೇಟರ್ ಮೇಲೆ ನೋಡ್ಬೋದು ನೀವು, ಜಪಾನ್ ಅಂತ ಬರ್ದಿದೆ. ಇನ್ನು ಆ ಸೈಡ್ ಇಂಜಿನ್ ಕೇಸಿಂಗ್ ಮೇಲೆ ಕೂಡ ಅದೇ ಇದೆ. ಬನ್ನಿ ತೋರಿಸ್ತೀನಿ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ಇಲ್ಲಿ ನೋಡ್ಬೋದು ನೀವು, ಮೇಡ್ ಇನ್ ಜಪಾನ್ ಅಂತ ಬರ್ದಿದೆ. ನೋಡೋದು ಖುಷಿ ಪಡೋದು. ಇದ್ರ ಕೀ ನೋಡ್ರೋ, ಒರಿಜಿನಲ್ ಕೀ ಅಂತೆ. 1987 ಇಂದ ಒರಿಜಿನಲ್ ಕೀ. ಇವರು ಇಲ್ಲಿ RX100 ಅಂತ ಒಂದು ಕೀ ಚೈನ್ ಹಾಕ್ಸಿದ್ದಾರೆ. ಫ್ರಂಟ್ ಇಂದ ನೋಡ್ಬಿಟ್ಟು ಏನಪ್ಪಾ ಇದು RX100ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆಯಲ್ಲ ಅಂತ ಅನ್ಕೊಬಹುದು. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ SD ಡೂಮ್ ಹಾಕಿದ್ದಾರೆ. ಯಾಕಂದ್ರೆ RX ಅಷ್ಟೊಂದು ಪ್ರೊಜೆಕ್ಷನ್ ಇರ್ಲಿಲ್ಲ ಹೆಡ್ಲೈಟ್, ಹಂಗಾಗಿ ಇವರು SD ಹಾಕೊಂಡಿದ್ದಾರೆ. ಇನ್ನು ಈ ಹ್ಯಾಂಡಲ್ ಬಾರ್ ನೋಡಿದ್ರೆ ಇದು ಒಂದು RD350 ಒರಿಜಿನಲ್ ಹ್ಯಾಂಡಲ್ ಬಾರು. ಇದು ಹಾಕ್ಸಿರೋದ್ರಿಂದ ನಮಗೆ RX ಫೀಲೇ ಬರ್ತಾ ಇಲ್ಲ. ಇದು RX ಅಂದ್ರೆ ಶಾರ್ಟ್ ಹ್ಯಾಂಡಲ್ ಇರುತ್ತೆ, ಬಟ್ ಇದು ಸಿಕ್ಕಾಪಟ್ಟೆ ವೈಡ್ ಆಗಿದೆ. ಏನೋ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ ಗಾಡಿ. ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಹೆವಿ ರಿಲ್ಯಾಕ್ಸ್ಡ್ ಆಗಿದೆ ಹ್ಯಾಂಡಲ್ ಇದು. ಇದರಲ್ಲಿ ನಿಮಗೆ 98cc ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಆಯಿಲ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ಜಾಪನೀಸ್ ಬಿಲ್ಡ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಮಾತ್ರ ಏನ್ ಸಕ್ಕತ್ತಾಗಿದೆ ಅಂತೀರಾ. ಇವತ್ತಿಗೂ ಈ ಇಂಜಿನಿಗೆನೆ ಡಿಮ್ಯಾಂಡ್ ಇರೋದು ಈ ಗಾಡಿಲಿ. ಈ RX ಗಳೆಲ್ಲ ಒಂಥರ ಅವಾಗಿನ ಕಾಲದ KTM ಗಾಡಿಗಳಿದ್ದಂಗೆ ಮೇಂಟೆನೆನ್ಸ್ ಹೆವಿ ಕಾಸ್ಟ್ಲಿ, ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಸ್ವಲ್ಪನೂ ಕಾಂಪ್ರಮೈಸ್ ಇರ್ತಾ ಇರಲಿಲ್ಲ. ಲಿಟ್ರಲಿ ನೋಡ್ಬೋದು ನೀವು ಹೆಂಗ್ ಓಡುತ್ತೆ ಫುಲ್ ಕೊಟ್ರೆ ಒಂದ್ಸತಿ. ಸ್ಟೆಬಿಲಿಟಿ ನೋಡ್ರು, ಸಿಂಗಲ್ ಹ್ಯಾಂಡಲ್ ಹೊಡಿತಾ ಇದೀನಿ ನಾನು, ಏನ್ ಸಕ್ಕತ್ತಾಗಿದೆ ಅಂತೀರಾ. ಏನಂದೆ ಇನ್ನೊಂದ್ಸಲ ಹೇಳು. ಜನ್ಮಕ್ಕೆ ಹೋಗೋ. ಇಲ್ಲಿ ಫ್ರಂಟ್ ಅಲ್ಲಿ ನೀವು ನೋಡಬಹುದು ಹ್ಯಾಲೋಜನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಇನ್ನ ಸೇಮ್ ಅದೇ ಹ್ಯಾಲೋಜನ್ ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ. ಈ ಗಾಡಿಲಿ ಯಮಹಾ ಅಂತ ಎಲ್ಲೆಲ್ಲಿ ಬರ್ದಿದಾರೋ ಎಲ್ಲಾ ಕಡೆನೂ ಸಖತ್ ಪ್ರೀಮಿಯಂ ಆಗಿ ಬರ್ದಿದ್ದಾರೆ ಗುರು. ಇಲ್ಲಿ ನೋಡಬಹುದು ನೀವು ಕ್ರೋಮಲ್ ಬರ್ದಿದ್ದಾರೆ, ಇನ್ನ ಕೆಳಗಡೆ ಇಂಜಿನ್ ಕೇಸಿಂಗ್ ಮೇಲೆ ಬರ್ದಿದ್ದಾರೆ, ಇನ್ನು ಫ್ರಂಟ್ ಅಲ್ಲಿ ನೋಡಿದ್ರೆ ಗೋಲ್ಡ್ ಅಲ್ಲಿ ಬರ್ದಿದ್ದಾರೆ ಯಮಹಾ ಅಂತ. ಈ RX ಗಾಡಿಗಳನ್ನ ಎಲ್ಲರೂ ಇಷ್ಟಪಡೋದೇ ಇದ್ರಲ್ಲಿ ಬರೋ ಸೌಂಡಿಗೆ. 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಸೌಂಡ್ ಮಾತ್ರ ಸೈಕ್ ಆಗಿ ಬರುತ್ತೆ ಅನ್ಕೊಳ್ರಿ. ಇದು ಬಂದು ಕಂಪ್ಲೀಟ್ಲಿ ಸ್ಟಾಕ್ ಎಕ್ಸಾಸ್ಟ್. ಬನ್ನಿ ಯಾಕೆ ಜಾಸ್ತಿ ಲೇಟ್ ಮಾಡೋದು, ನಿಮಗೆ ಎಕ್ಸಾಸ್ಟ್ ನೋಟ್ ನ ಕೇಳಿಸ್ಬಿಡ್ತೀನಿ. ಮಾನ ಮರ್ಯಾದೆ ಇಲ್ವಾ, ಬೇವರ್ಸಿ ಮುಂಡೆವಾ, ಥೋ ನಿಮ್ ಜನ್ಮಕ್ಕೆ. ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಏನ್ ಸಕ್ಕತ್ತಾಗಿ ಬರುತ್ತೆ ಅಂತೀರಾ 2 ಸ್ಟ್ರೋಕ್ ಸೌಂಡು. ಸ್ಟಾಕಲ್ಲೇ ಇದು ಈ ರೇಂಜಿಗೆ ಸೌಂಡ್ ಇದೆ ಗುರು. ಇನ್ ಮಫ್ಲರ್ ಗಿಫ್ಲರ್ ಚೇಂಜ್ ಮಾಡ್ಬಿಟ್ರೆ ಓಪನ್ ಸವಾಲ್ ಬಂದ್ಬಿಡ್ಲಿ ಸಮಯವನು ತಾಕಿದ್ದೆ ಕೇಳಿ ಅವನ್ನ. ಓಹೋ, ಮಳೆ ಸೈಕಾಗಿ ಹೊಡಿತೈತೆ. ಏನ್ ಕತೆನೋ, ಗೋಪ್ರೋ ಜಾಸ್ತಿ ನೀರು ಹೋಗಿಲ್ಲ ಅಂದ್ರೆ ಸಾಕು ಗುರು. ಓಡ್ರೋ ಇದು ಸರ್ಜಾಟ, ಓಡ್ರೋ ಇದು ಸರ್ಜಾಟ. ನಾನು ವಿಡಿಯೋ ಮಾಡ್ಬೇಕಂದಾಗೆಲ್ಲ ಮಳೆ ಬರುತ್ತೆ ಗುರು. ಇಲ್ಲಿ ಸೈಕಾಗಿ ಬರ್ತೈತೆ ಅನ್ಕೋ. ನೀವು ನಿಂತಿದ್ದೀರಲ್ಲ, ಅಲ್ಲಿ ಜಾಗ ಇದೆಯಾ? ಶಬಾಷ್. ನಾನಿಲ್ಲಿ ಯಾವ್ದೋ ಒಂದು ಡಾಬಾ ಐತೆ ಗುರು, ಡಾಬಾದಲ್ಲಿ ಯಾರು ಇಲ್ಲ, ಶಿಸ್ತ ಬಂದು ನಿಂತಿದ್ದೀನಿ. ಈ ಡಾಬಾದಲ್ಲಿ 2 ಲೋಟ ಇದಾವೆ ನೋಡಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಲಾಲಿಪಾಪ್
ಏ ಡಾಬಾನು ಟೀ ಸ್ಟಾಲು ದೋಸೆ ಕ್ಯಾಂಪ್ ಅಂತ ಮಗ ಇದು. ಶಿವಮೊಗ್ಗದ ಫಸ್ಟ್ ಗಾಡಿನ ಇದು? ಹೌದಾ, ಹೇಳ್ಬೇಕು ಅದನ್ನೆಲ್ಲ ನನಗೇನು ಗೊತ್ತು. ಸರಿ ಸರಿ ಸರಿ, ಹಂಗೆ ಮಾಡ್ತೀನಿ ತಗೋ. ಸರಿ, ಸ್ವಲ್ಪ ಸಣ್ಣ ಆಯ್ತು ನೋಡೋಣ, ತಡಿ ಬರ್ತೀನಿ. ಏನು ಗುರು ಹಿಂಗೆ ಜಾರ್ತೈತಿ ಇಲ್ಲಿ? ಈ ಮಳೆಗೂ ನನಗೂ ಯಾವುದೋ ಹಳೇ ಕಾಲದ ಸಂಬಂಧ ಆಯ್ತಿರ್ಬೇಕು. ನಾನು ಯಾವಾಗ ವೀಡಿಯೋ ಮಾಡಕ್ಕೆ ಹೋದ್ರು ಬರ್ತಾನೇ ಇರತ್ತಪ್ಪ. ಏನಾದ್ರು ಕನೆಕ್ಷನ್ಸ್ ಇದ್ದರೆ ಹೇಳ್ರ ಒಂಚೂರು, ಯಾರು ಜಾತ್ಕಾಗಿದ್ಕ ನೋಡಿ ಹೇಳೋರಿದ್ರೆ ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ. ಪರ್ಸ್ನಲ್ ಡೀಟೇಲ್ಸ್ ಅವೆಲ್ಲ ಹಂಗೆಲ್ಲ ನಾನು ನನ್ನ ಪರ್ಸ್ನಲ್ ಲೈಫ್ನ ವ್ಲಾಗಲ್ಲೆಲ್ಲ ತೋರಿಸಲ್ಲಮ್ಮ. ಯಾಕಂದರೆ ಕಾಂಟ್ರವರ್ಸಿಗಳು ಮಾಡೋರು ಬೇಜಾನ್ ಜನ ಆಗಿಬಿಟ್ಟಿದ್ದಾರೆ. ಪರ್ಸ್ನಲ್ ಲೈಫ್ನ ಇಟ್ಕೊಂಡು ಯಾಕೆ ಬೇಕು ರಿಸ್ಕು? ಸ್ಟಾರ್ಟ್ ಆಗು ಡಾರ್ಲಿಂಗ್. ಆಗಿಲ್ಲ ಅಂದರೆ ಚೌಕಿಳಿರಿ. ಆಗಲ್ಲ ನಿನ್ನ ಕೈಲಾಗಲ್ಲ. ನೋಡ್ರೋ, RX ತೊಗೊಬೇಕು ಅಂತ ಇರೋರು ನಾಳೆ ಬಂದು ಗಾಡಿ ಏನಾದ್ರು ತಣ್ಣಗಾಯ್ತು ಅಂದರೆ ಹೊಡೀರಿ ಕಿಕ್ಕು. ಜೆನ್ಸಿಗೆಲ್ಲ ಈ ಗಾಡಿ ಆಗ್ಬರಲ್ಲ ಬಿಡ್ರಿ, ನಿಮಗೆಲ್ಲ ಬಟನಲ್ಲೇ ಸ್ಟಾರ್ಟ್ ಆಗಬೇಕು ಗಾಡಿಗಳು. ನನ್ನಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಚಾಲು ಆಗು ಡಾರ್ಲಿಂಗ್. ಯಾಕೆ ಚೋಕ್ ಹೇಳ್ದಿದೆ, ಐಡ್ಲಿಂಗ್ ಸ್ವಲ್ಪ ಜಾಸ್ತಿ ಮಾಡೋಣ ತಡ್ರಿ. ಜೈ ಶ್ರೀರಾಮ್. ಸ್ಟಾರ್ಟ್ ಆಗಪ್ಪ. ನೋಡ್ರ ನಮ್ಮ ಹನುಮಾನ್ ಪವರ್. ಅನ್ಕೊಂಡೆ ಗೇರ್ ಬೀಳಲಿಲ್ಲ ಅಂತ. ಏನು ಮಜಾ ಅಂತೀರಾ ಹಿಂಗೆ ಹೊಡಿಯೋಕ್ಕೆ ಗಾಡಿನ. ಇದು ಬಂದು ನಿಮಗೆ 11 bhp ನ ಪ್ರೊಡ್ಯೂಸ್ ಮಾಡುತ್ತೆ. ಆಲ್ಮೋಸ್ಟ್ 10.5 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿ ಬಂದು ನಿಮಗೆ ಒಂದು 100 to 110 kg ಬರುತ್ತೆ ಅಷ್ಟೇ. ಇನ್ನ ಇಂಜಿನ್ ಕೂಡ 2 ಸ್ಟ್ರೋಕ್ ಆಗಿರೋದ್ರಿಂದ ಹೆವಿ ಲೈಟ್ ವೈಟ್ ಅನ್ಕೊಳ್ರಿ ಗಾಡಿ. ಅದೇ ಒಂದು ಮೇಜರ್ ರೀಸನ್ ಈ ಗಾಡಿ ಇಷ್ಟು ಪವರ್ ನಿಮಗೆ ಫೀಲ್ ಆಗಕ್ಕೆ. ABS ಇಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಏನೂ ಇಲ್ಲ ನೋಡ್ರಿ. ಈ ರೇಂಜಿಗೆ ಮಳೆ ಬಂದು ಹಿಂಗ್ ವೆಟ್ಟಾಗೈತೆ ರೋಡು. ಬಾರಿಸ್ತಿರ್ಬೋದು ಈ ಗಾಡಿನ. ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್, ತಗೋ. 2 ಸ್ಟ್ರೋಕ್ ಇಂಜಿನ್ಗಳದ್ದು ಅದೇ ಒಂದು ಮೇಜರ್ ಅಡ್ವಾಂಟೇಜು. ಹೆವಿ ಲೈಟ್ ವೈಟ್ ಇರುತ್ತೆ 4 ಸ್ಟ್ರೋಕ್ ಇಂಜಿನ್ ಕಂಪೇರ್ ಮಾಡಿದ್ರೆ. ಆಮೇಲೆ ಇಂಜಿನ್ಗಳು ಜಾಸ್ತಿ ಹೀಟ್ ಆಗಲ್ಲ. ಎಷ್ಟೊಂದು ಜನಕ್ಕೆ ಈಗ 2 ಸ್ಟ್ರೋಕು 4 ಸ್ಟ್ರೋಕು ಅಂದ್ರೆ ಡಿಫ್ರೆನ್ಸ್ ಏನು ಅಂತ ಗೊತ್ತಿರಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ 2 ಸ್ಟ್ರೋಕ್ ಅಲ್ಲಿ ಪಿಸ್ಟನ್ ಒಂದ್ಸತಿ ಮೇಲೆ ಕೆಳಗೆ ಹೋಗ್ ಬಂತು ಅಂದ್ರೆ ಒಂದು ಸೂಪರ್ ಸ್ಟ್ರೋಕ್ ಕ್ರಿಯೇಟ್ ಆಗುತ್ತೆ. ಅದೇ 4 ಸ್ಟ್ರೋಕ್ ಅಲ್ಲಿ ನಿಮಗೆ ಆತರ 4 ಸತಿ ಆಗ್ಬೇಕಾಗುತ್ತೆ. ಈ ಅಪ್ ಡೌನ್ ಮೂವ್ಮೆಂಟ್ ಇದೆಯಲ್ಲ, ಅದನ್ನೇ ಸ್ಟ್ರೋಕ್ ಅಂತ ಕರೆಯೋದು. ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಫ್ಯೂಯಲ್ ಕಂಬಷನ್ ಚೆನ್ನಾಗುತ್ತೆ 4 ಸ್ಟ್ರೋಕ್ ಇಂಜಿನ್ ಅಲ್ಲಿ. ಪೆಟ್ರೋಲ್ ಎಫಿಷಿಯನ್ಸಿ ಸಾಕಾಗಿ ಬರುತ್ತೆ 4 ಸ್ಟ್ರೋಕ್ ಇರೋದ್ರಿಂದ. ಯಾಕಂದ್ರೆ ಅಲ್ಲಿ ವ್ಯಾಲ್ವ್ಸ್ ಎಲ್ಲ ಕೆಲಸ ಮಾಡುತ್ತೆ. ಇದು ಹೇಳ್ತಾ ಹೋದ್ರೆ ತುಂಬಾ ಟೆಕ್ನಿಕಲ್ ಆಗೋಗುತ್ತೆ. ನಿಮಗೆ ಏನಾದ್ರು ಡೆಡಿಕೇಟೆಡ್ ವಿಡಿಯೋ ಬೇಕು 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಮಧ್ಯೆ ಡಿಫರೆನ್ಸ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಪಕ್ಕಾ ಒಂದು ಫುಲ್ ಡೀಟೇಲ್ ವಿಡಿಯೋನ ಮಾಡ್ತೀನಿ. ಸೊ ಬೇಸಿಕಲಿ ಅಷ್ಟೇ, 2 ಸ್ಟ್ರೋಕ್ ಅಲ್ಲಿ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ವೇಸ್ಟೇಜ್ ಆಫ್ ಆಯಿಲ್ ಫ್ಯೂಯಲ್ ಎಲ್ಲ ಹೊರಗೆ ಎಕ್ಸಾಸ್ಟ್ ಇಂದಾನೆ ಹೋಗುತ್ತೆ, ಸೊ ಹೊಗೆ ಜಾಸ್ತಿ ಬರುತ್ತೆ. ಬಟ್ 4 ಸ್ಟ್ರೋಕ್ ಅಲ್ಲಿ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಹೊಗೆ ಎಲ್ಲ ಕಮ್ಮಿ ಬರುತ್ತೆ. ಅಷ್ಟೇ ಡಿಫರೆನ್ಸ್ ಗುರು, ಬೇರೆ ಏನೋ ಡಿಫರೆನ್ಸ್ ಇಲ್ಲ. ಅದು ಕಾಂಪ್ಲೆಕ್ಸ್ ಇಂಜಿನ್, ಇದು ತುಂಬಾ ಸಿಂಪ್ಲಿಫೈಡ್ ಇಂಜಿನ್ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಇದ್ರದ್ದು ಮೈಲೇಜ್ ಎಲ್ಲ ಲಿಟ್ರಲಿ ಗಾಡಿ ಟು ಗಾಡಿ ತುಂಬಾ ವೇರಿ ಆಗುತ್ತೆ. ಈ ಪರ್ಟಿಕ್ಯುಲರ್ ಗಾಡಿ ಬಂದು ಆಲ್ಮೋಸ್ಟ್ ಒಂದು 35 ತನಕ ಬರುತ್ತೆ ಮೈಲೇಜ್. ಇನ್ನ ನೀವು ಮಫ್ಲರ್ ಎಲ್ಲ ಚೇಂಜ್ ಮಾಡಿ ಸೌಂಡ್ ಬರಂಗೆ ಆಲ್ಟ್ರೇಷನ್ ಮಾಡಿಸ್ಕೊಂಡೆಲ್ಲ ಓಡಿಸಿದ್ರೆ 20 to 25 ಅಷ್ಟೇ ಮೈಲೇಜ್. ಅದ್ರ ಮೇಲೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ ಈ ಗಾಡಿಯಿಂದ. ಇದರಲ್ಲಿ ನಿಮಗೆ 4 ಸ್ಪೀಡ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾನೆ. ಹೆಂಗೆ ಹೊಡೆದ್ರು 100 ಅಂತೂ ಹೋಗುತ್ತೆ ಗುರು ಈ ಗಾಡಿ. ಈ ಗಾಡಿಲಂತೂ ನೀವು ಎಲ್ಲಿ ನೋಡಿದ್ರು ಬರೀ ಕ್ರೋಮೆ ಜಾಸ್ತಿ ಕಾಣೋದು. ಫ್ರಂಟ್ ಅಲ್ಲಿ, ಹೆಡ್ ಲೈಟ್ ಅಲ್ಲಿ, ಸಸ್ಪೆನ್ಷನ್ ಅಲ್ಲಿ, ಎಕ್ಸಾಸ್ಟ್ ಅಲ್ಲಿ, ಹಿಂದೆ ಸ್ಯಾಡಲ್ಸ್ ಅಲ್ಲಿ ಎಲ್ಲಾ ಕಡೆ ಕ್ರೋಮಲ್ಲೇ ಫುಲ್ ಮುಳುಗಿಸ್ಬಿಟ್ಟಿದ್ದಾರೆ ಗಾಡಿನ. ಲ್ಯಾಬರ್ಡಾರ್
ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಅನ್ಕೊಳ್ರಿ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಟ್ವಿನ್ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿ ಕೊಟ್ಟಿದ್ದಾರೆ. ಡ್ರಮ್ ಬ್ರೇಕ್ಸ್ ಆಗಿದ್ರು ಕೂಡ ಲಿಟ್ರಲಿ ಯಾವ್ದೋ ಡಿಸ್ಕ್ ಬ್ರೇಕ್ ಹಿಡ್ದಂಗೆ ಹಿಡಿತಾ ಇದೆ, ಅಥವಾ ಇವರಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದಕ್ಕೆ ಅಷ್ಟು ನೀಟಾಗಿ ಹಿಡಿತಾ ಇದೆಯೋ ಏನೋ ಗೊತ್ತಿಲ್ಲ. ಬ್ಯಾಕ್ ಬ್ರೇಕ್ ಕೂಡ ಪರವಾಗಿಲ್ಲ, ಒಂದು ರೇಂಜ್ ಕಂಟ್ರೋಲ್ ಆಗ್ತಾ ಇದೆ. ಹಾರನ್ ಮಾತ್ರ ಸಿಕ್ಕಾಬಡೆ ಲೌಡ್ ಆಗಿದೆ ಗುರು. ಇದರಲ್ಲಿ ಡಬ್ಬಲ್ ಹಾರ್ನ್ ಹಾಕ್ಸಿದ್ದಾರೆ, ಏನ್ ಸೈಕಾಗಿ ಹೊಡಿತಿದೆ ಅಂತೀರಾ. ಸ್ಟ್ರೈಟಾ ಹಿಂಗೆ ಅಲ್ಲ. ಗಾಡಿ ಟೈರ್ ಗ್ರಿಪ್ಸ್ ಕೂಡ ಸಕ್ಕದಾಗ ಇದೆ. ಈ ಗಾಡಿಗೆ ಬೇಜಾನ್ ಆಯ್ತು ಈ ಗ್ರಿಪ್ಸ್. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 18 ಇಂಚ್ ಸ್ಪೋಕ್ ವೀಲ್ಸ್ ನ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ 17 ಇಂಚ್ ಸ್ಪೋಕ್ ವೀಲ್ಸ್ ನ ಕೊಟ್ಟಿದ್ದಾರೆ. ಈ ಗಾಡಿ ಬಗ್ಗೆ ನನಗೆ ಇನ್ನೊಂದು ಏನಪ್ಪಾ ಹೆವಿ ಖುಷಿ ಆಗಿದ್ದು ಅಂದ್ರೆ, ಈಗ ನಾನೇನ್ ಕುಶಾಲ್ ಅಂತ ನನ್ನ ಫ್ರೆಂಡಿಗೆ ಮಾತಾಡ್ಸಿದ್ನಲ್ಲ, ಇದು ಬಂದು ಅವ್ರ ಅಪ್ಪ ತಗೊಂಡಿದ್ದ ಗಾಡಿ ಅಂತೆ. ಅವ್ರ ಅಪ್ಪ ಅವ್ರ ಪ್ರೈಮ್ ಡೇಸ್ ಅಲ್ಲಿ ತಗೊಂಡು ಓಡಿಸಿ ಆಲ್ಮೋಸ್ಟ್ ಒಂದು 10 ವರ್ಷ ಹಂಗೆ ನಿಲ್ಸ್ಬಿಟ್ಟಿದ್ರಂತೆ ಗಾಡಿನ. ಮತ್ತೆ ಇವಾಗ ಮಗ ತಗೊಂಡು ಫುಲ್ ರೀಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ ಗಾಡಿನ. ಇಂಥ ಗಾಡಿಗಳನ್ನ ರೀಸ್ಟೋರ್ ಮಾಡಿಸಿ ಓಡಿಸೋದ್ರಲ್ಲಿ ಸಿಗೋ ಖುಷಿ ನಿಮಗೆ ಯಾವ ಹೊಸ ಗಾಡಿ ತಗೊಂಡ್ರು ಸಿಗಲ್ಲ ಅನ್ಕೊಳ್ರಿ. ಹಾಯ್ ಗೈಸ್, ನಾವು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀವಿ, ಇಲ್ಲಿ ನೋಡಿ. ಸೊ ಈ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿದ್ದ ನಮ್ಮ ಕುಶಾಲ್ ಗೌಡ ಇಲ್ಲೇ ಹೋಗ್ತಾವ ನೋಡಪ್ಪ. ಏನ್ ಸಕ್ಕದ ಮೇಂಟೈನ್ ಮಾಡೋಣ ನೋಡ್ರಿ ಗಾಡಿನ. ಲಿಟ್ರಲಿ ಈ ಗಾಡಿನ ಇಷ್ಟು ಮೇಂಟೈನ್ ಮಾಡಕ್ ತುಂಬಾ ಮೀಟರ್ ಬೇಕು ಗುರು. ಮೀಟರ್ ಅನ್ನೋದಕ್ಕಿಂತನೂ ಪ್ಯಾಷನ್ ಇರಬೇಕು. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಅವ್ರ ಅಪ್ಪ ಹಿಡ್ಕೊಂಡಿರೋ ಗಾಡಿ ಅದು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತಿದ್ರು ಇದ್ದೇ ಇರುತ್ತೆ. ಮಗ ಈ ಗಾಡಿ ಅವಾಗ ತಗೊಂಡಾಗ ಎಷ್ಟು ಬಿದ್ದಿತ್ತು? 20,000. ಈಗ 20,000ಕ್ಕೆ ಇದ್ರದ್ದೊಂದು ಪಾರ್ಟ್ ಹಾಕ್ಸಕ್ಕಾಗಲ್ಲ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ಇದೇ ತರ ಒಂದು ಎಕ್ಸ್ಟ್ರಾರ್ಡಿನರಿ ಗಾಡಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.